ನಿಮ್ಮ ಪ್ರಿಯ ಕನ್ನಡ ಮಾಹಿತಿ ಮನೆ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಒಂದು ರಹಸ್ಯವಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಹಣ, ನಿಮ್ಮ ಕುಟುಂಬದ ಭವಿಷ್ಯ ಇದೀಗ ಒಂದು ದೊಡ್ಡ ಚರಡಿಯ ಮುಂದೆ ಸಿಕ್ಕಿದೆ. ಏನಿದು ರಹಸ್ಯ? ಯಾಕೆ ಸರ್ಕಾರ ಈಗ ಇಷ್ಟು ಕಠಿಣ ನಿಯಮಗಳನ್ನು ತಂದಿದೆ? ನಕಲಿ ಫಲಾನುಭವಿಗಳು ಇನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೇ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ನಿಮ್ಮ ಖಾತೆಗೆ ಬರುವ ಹಣದ ಬಗ್ಗೆ ಇದು ನಿಮಗೆ ತಿಳಿಯಬೇಕಾದ ಎಲ್ಲಾ ಸುದ್ದಿಯನ್ನು ತರಲಿದೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ತುಂಬಾ ಮುಖ್ಯವಾಗಿದೆ. ಈಗ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಇಂತಹ ಮುಖ್ಯ ಸುದ್ದಿಗಳು ನಿಮಗೆ ಮೊದಲು ಬರಲಿವೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಏನಾಗುತ್ತಿದೆ ಎಂದು ನಿಮಗೆ ತಿಳಿದಿದೆಯಾ? ಕುಟುಂಬದ ಯಜಮಾನಿಗೆ ವೋಟರ್ ಐಡಿ ಕಡ್ಡಾಯವಾಗಿ ಬೇಕು ಎಂದು ಸರ್ಕಾರ ಘೋಷಿಸಿದೆ. ಇದರರ್ಥ ಏನು? ನಿಮ್ಮ ಹೆಸರು ಈಗ ಜರಡಿಯಲ್ಲಿ ಸಿಕ್ಕರೆ ಏನಾಗುತ್ತದೆ? ಈ ಸುದ್ದಿ ಕೇಳಿ ನಿಮ್ಮ ಮನಸ್ಸು ಏಕೆ ಆತಂಕದಲ್ಲಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಏಕೆಂದರೆ ಲಕ್ಷಾಂತರ ಕುಟುಂಬಗಳ ಜೀವನ ಇದರ ಮೇಲೆ ಅವಲಂಬಿತವಾಗಿದೆ. ಆದರೆ ಇದು ಒಳ್ಳೆಯ ಬದಲಾವಣೆಯೂ ಆಗಬಹುದು, ಏಕೆಂದರೆ ನಕಲಿ ಫಲಾನುಭವಿಗಳು ಇನ್ನು ಮುಂದೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ತಿಳಿಯೋಣ ಪೂರ್ಣ ವಿವರ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಸರಿಪಡಿಸಲು ದೊಡ್ಡ ನಡೆಯನ್ನು ತೆಗೆದುಕೊಂಡಿದೆ. ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯಗೊಳಿಸುವ ಮೂಲಕ ಯೋಜನೆಯನ್ನು ಇನ್ನಷ್ಟು ಶುದ್ಧವಾಗಿ ಮಾಡುತ್ತಿದೆ. ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಅಂದರೆ SIR ಪೂರ್ಣಗೊಂಡ ನಂತರ ಫಲಾನುಭವಿಗಳ ಪಟ್ಟಿಯನ್ನು ಮತ್ತಷ್ಟು ಶುದ್ಧೀಕರಿಸಲಾಗುವುದು ಎಂದು ತಿಳಿದು ಬಂದಿದೆ. ಇದರಿಂದಾಗಿ ನಕಲಿ ಹೆಸರುಗಳು, ಅನರ್ಹರು ಸಂಪೂರ್ಣವಾಗಿ ಹೊರಗುಳಿಯುತ್ತಾರೆ. ಇದು ನಿಮಗೆ ಆಶ್ಚರ್ಯವಾಗುತ್ತಿದೆಯೇ? ಏಕೆಂದರೆ ಈಗಾಗಲೇ ಆದಾಯ ತೆರಿಗೆದಾರರು, ನಿಧನರಾದವರು, ನಕಲಿ ದಾಖಲೆಗಳಿಂದ ಒಂದೇ ಕುಟುಂಬದಿಂದ ಹಲವು ಅರ್ಜಿಗಳು ಸಲ್ಲಿಸಿದವರನ್ನು ಪರಿಶೀಲಿಸಿ ತೆಗೆದುಹಾಕಲಾಗಿದೆ. ಈಗ ಮತದಾರರ ಚೀಟಿ ಕಡ್ಡಾಯ ಮಾಡುವುದರಿಂದ ಇನ್ನಷ್ಟು ನಕಲಿ ಮತ್ತು ಅನರ್ಹರನ್ನು ತೆಗೆದುಹಾಕುವ ಸಾಧ್ಯತೆ ಇದೆ ಎಂದು ಸ್ಪಷ್ಟವಾಗಿದೆ. ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕಿದರೆ ಗೃಹಲಕ್ಷ್ಮಿ ಯೋಜನೆಯಿಂದಲೂ ಅವರು ಅನರ್ಹರಾಗುತ್ತಾರೆ ಎಂಬುದು ಖಚಿತ. ಇದು ನಿಮ್ಮ ಕುಟುಂಬಕ್ಕೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಯೋಚಿಸಿ ನೋಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಡಿ ಅರ್ಹರಲ್ಲದವರು ಹಣ ಪಡೆಯುತ್ತಿದ್ದಾರೆ ಎಂಬ ಕಾರಣಕ್ಕೆ ಸರ್ಕಾರ ಮರು ಅರ್ಜಿ ಆಹ್ವಾನಿಸಿ ಯೋಜನೆಯನ್ನು ನವೀಕರಿಸುತ್ತಿದೆ. ಇದಕ್ಕೆ APL ಅಥವಾ BPL ಕಾರ್ಡ್ ಜೊತೆಗೆ ಮತದಾರರ ಗುರುತಿನ ಚೀಟಿಯು ಕಡ್ಡಾಯ. ಅಂತಹವರು ಮಾತ್ರ ಫಲಾನುಭವಿಗಳಾಗುತ್ತಾರೆ ಎಂಬುದು ಸ್ಪಷ್ಟ ಸಂದೇಶ. ರಾಜ್ಯದಲ್ಲಿ ಪ್ರಸ್ತುತ 1,20,00,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಯೋಜನೆ ಪ್ರಾರಂಭವಾದ 2023ನಿಂದ ಈವರೆಗೆ 71,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣ ವಿತರಣೆಯಾಗಿದೆ ಎಂದು ತಿಳಿದುಬಂದಿದೆ. ಆದರೆ ಈಗಾಗಲೇ ಸುಮಾರು 4,30,000 ಮಂದಿಯನ್ನು ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಇದು ತೆರಿಗೆ ಪಾವತಿದಾರರು, ನಿಧನರಾದವರು, ಸರ್ಕಾರಿ ನೌಕರರು ಸೇರಿದಂತೆ ಹಲವು ವರ್ಗಗಳನ್ನು ಒಳಗೊಂಡಿದೆ. ಇದರಿಂದ ನಿಜವಾದ ಅರ್ಹರಿಗೆ ಹೆಚ್ಚು ಲಾಭ ಸಿಗುತ್ತದೆ ಎಂದು ಸರ್ಕಾರ ನಂಬಿದೆ. ಆದರೆ ನೆರೆ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರಿನಂತಹ ನಗರಗಳಲ್ಲಿ ಯೋಜನೆಯ ಲಾಭ ಪಡೆಯುತ್ತಿರುವವನ್ನು ತಡೆಯುವ ಉದ್ದೇಶವೂ ಇದೆ. ಮತ ಚಲಾಯಿಸುವುದು ಇತರ ರಾಜ್ಯದಲ್ಲಿ, ಆದರೆ ಸೌಲಭ್ಯ ಪಡೆಯುವುದು ಕರ್ನಾಟಕದಲ್ಲಿ ಎಂಬುದನ್ನು ತಪ್ಪಿಸಲು ಮುಖ್ಯಮಂತ್ರಿಗಳು ಒತ್ತು ನೀಡಿದ್ದಾರೆ. ಇದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಎಬ್ಬಿಸುತ್ತಿದೆಯೇ? ನಿಮ್ಮ ಹಕ್ಕು ಉಳಿಯುತ್ತದೆಯೇ ಅಥವಾ ಕಳೆದು ಹೋಗುತ್ತದೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಮುಂದೆ ನೋಡಿ. ಈಗ ಬಾಕಿ ಹಣದ ಬಗ್ಗೆ ಮಾತನಾಡೋಣ. ಮಾರ್ಚ್ ಏಪ್ರಿಲ್ ವರೆಗಿನ ಹಣ ಖಾತೆಗಳಿಗೆ ಜಮಾ ಆಗಿದೆ. ಮೇ ತಿಂಗಳ ನಂತರದ ಹಣ ಬಿಡುಗಡೆಗೆ ಆರ್ಥಿಕ ಇಲಾಖೆಗೆ ಮನವಿ ಸಲ್ಲಿಸಲಾಗಿದೆ. ಹಣ ಬಂದ ತಕ್ಷಣ ಅರ್ಹರ ಖಾತೆಗೆ ನೇರ ಜಮಾ ಮಾಡಲಾಗುವುದು. ಆದರೆ ಅರ್ಹರಾಗಿದ್ದರೂ ತಾಂತ್ರಿಕ ಕಾರಣಗಳಿಂದ ಹೆಸರು ಕೈಬಿಟ್ಟಿರುವವರು ಸಂಬಂಧಿತ ಇಲಾಖೆಗೆ ದಾಖಲೆಗಳೊಂದಿಗೆ ಮರುಪರಿಶೀಲನೆ ಅರ್ಜಿ ಸಲ್ಲಿಸಬಹುದು. ಅರ್ಹರಿಗೆ ಯೋಜನೆ ಕೈತಪ್ಪುವುದಿಲ್ಲ ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಇದು ನಿಮಗೆ ಸಂತೋಷವನ್ನು ತರುತ್ತದೆಯೇ ಅಥವಾ ಇನ್ನೂ ಆತಂಕವೇ? ಈ ಯೋಜನೆಯ ಮರುನವೀಕರಣಕ್ಕೆ ಹೊಸ ಮಾರ್ಗಸೂಚಿಗಳನ್ನು ಸಚಿವ ಸಂಪುಟದ ಮುಂದೆ ಇಡಲಾಗಿದೆ. ಇದರಲ್ಲಿ ಮತದಾರರ ಗುರುತಿನ ಚೀಟಿ ಮತ್ತು ಉಳಿತಾಯ ಖಾತೆ ಕಡ್ಡಾಯಗೊಳಿಸಲಾಗಿದೆ. ಜಂಟಿ ಖಾತೆಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬುದು ಮುಖ್ಯ. ಈ ಮಾರ್ಗಸೂಚಿಗಳನ್ನು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಅಂಗೀಕರಿಸಲಾಗುವುದು. ಪ್ರಸ್ತುತ ಸರ್ಕಾರಿ ಸಿಬ್ಬಂದಿಯನ್ನು SIR ಕೆಲಸಕ್ಕೆ ನಿಯೋಜಿಸಲಾಗಿದೆ. ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ನೇಹಿತರೆ, ಈಗ ಇನ್ನಷ್ಟು ಆಳವಾಗಿ ಯೋಚಿಸೋಣ. ಗೃಹಲಕ್ಷ್ಮಿ ಯೋಜನೆ ಲಕ್ಷಾಂತರ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯ ಮಾಡುತ್ತಿದೆ. ಆದರೆ ನಕಲಿ ಮತ್ತು ಅನರ್ಹರು ಇದನ್ನು ದುರ್ಬಳಕೆ ಮಾಡುತ್ತಿದ್ದರೆ ನಿಜವಾದ ಅರ್ಹರು ತೊಂದರೆಗೆ ಸಿಲುಕುತ್ತಾರೆ. ಸರ್ಕಾರ ಈಗ ಈ ಸಮಸ್ಯೆಯನ್ನು ಬಗೆಹರಿಸಲು ದೃಢ ನಿರ್ಧಾರ ತೆಗೆದುಕೊಂಡಿದೆ. ಮತದಾರರ ಗುರುತಿನ ಚೀಟಿ ಕಡ್ಡಾಯ ಮಾಡುವುದು ಒಂದು ದೊಡ್ಡ ಹೆಜ್ಜೆ. ಇದರಿಂದಾಗಿ ಯಾರು ನಿಜವಾಗಿ ಕರ್ನಾಟಕದ ನಿವಾಸಿಗಳೋ ಅವರಿಗೆ ಮಾತ್ರ ಲಾಭ ಸಿಗುತ್ತದೆ. ನೆರೆ ರಾಜ್ಯದವರು ಇನ್ನು ಮುಂದೆ ಈ ಸೌಲಭ್ಯವನ್ನು ಪಡೆಯುವುದು ಕಷ್ಟವಾಗುತ್ತದೆ. ಇದು ನ್ಯಾಯವಲ್ಲವೇ? ಆದರೆ ಇದರಿಂದಾಗಿ ಕೆಲವು ನಿಜವಾದ ಅರ್ಹರು ತಾಂತ್ರಿಕ ತೊಂದರೆಗಳಿಂದ ಹೊರಗುಳಿಯಬಹುದು ಎಂಬ ಆತಂಕವೂ ಇದೆ. ಅವರು ತಕ್ಷಣ ಇಲಾಖೆಗೆ ಹೋಗಿ ಮರುಪರಿಶೀಲನೆ ಮಾಡಿಸಿಕೊಳ್ಳಬೇಕು. ಇದು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ್ದರೆ ಏನು ಮಾಡಬೇಕು ಎಂದು ನೀವು ಯೋಚಿಸುತ್ತಿದ್ದೀರಾ? ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಎಲ್ಲಾ ವಿವರಗಳನ್ನು ತಿಳಿಯಿರಿ. ಇನ್ನು ಯೋಜನೆಯ ಇತಿಹಾಸವನ್ನು ಸ್ವಲ್ಪ ನೆನಪಿಸಿಕೊಳ್ಳೋಣ.
2023ರಲ್ಲಿ ಪ್ರಾರಂಭವಾದ ಈ ಯೋಜನೆಯು ಮಹಿಳೆಯರಿಗೆ ಮಾಸಿಕ ಸಹಾಯಧನ ನೀಡುತ್ತಿದೆ. ಇದರಿಂದಾಗಿ ಅನೇಕ ಕುಟುಂಬಗಳಲ್ಲಿ ಆರ್ಥಿಕ ಸ್ಥಿರತೆ ಬಂದಿದೆ. ಆದರೆ ದುರ್ಬಳಕೆಯೂ ಜೊತೆಯಲ್ಲೇ ಬೆಳೆಯಿತು. ಒಂದೇ ಕುಟುಂಬದಿಂದ ಹಲವು ಅರ್ಜಿಗಳು, ನಕಲಿ ದಾಖಲೆಗಳು, ಇತರ ರಾಜ್ಯದವರು ಲಾಭ ಪಡೆಯುವುದು, ಇವೆಲ್ಲ ಸಮಸ್ಯೆಗಳನ್ನು ಸರ್ಕಾರ ಗುರುತಿಸಿದೆ. ಈಗ ಎಸ್ಐಆರ್ ಮೂಲಕ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವುದು ದೊಡ್ಡ ಪರಿಹಾರವಾಗಿದೆ. ಇದರಿಂದ ಯೋಜನೆಯ ವೆಚ್ಚವು ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ನಿಜವಾದ ಅರ್ಹರಿಗೆ ಹೆಚ್ಚು ಲಾಭವಾಗುತ್ತದೆ. ನೀವು ಈ ಯೋಜನೆಯ ಫಲಾನುಭವಿಯಾಗಿದ್ದರೆ ನಿಮ್ಮ ಖಾತೆಗೆ ಬರುವ ಹಣ ಸುರಕ್ಷಿತವಾಗಿರುತ್ತದೆ ಎಂಬುದು ನಿಶ್ಚಯ. ಆದರೆ ಮತದಾರರ ಚೀಟಿ ಇಲ್ಲದಿದ್ದರೆ ಏನಾಗುತ್ತದೆ? ಇದು ನಿಮ್ಮಲ್ಲಿ ಕುತೂಹಲವನ್ನು ಹೆಚ್ಚಿಸುತ್ತಿದೆಯೇ? ಹೌದು ಎಂದಾದರೆ ಮುಂದೆ ನೋಡಿ. ಸರ್ಕಾರದ ಈ ನಡೆಯು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪರಿಣಾಮ ಬೀರುತ್ತದೆ. ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಹೆಚ್ಚು ಜನರು ಲಾಭ ಪಡೆಯುತ್ತಿದ್ದರು. ಆದರೆ ಈಗ ಅವರಿಗೂ ಕಠಿಣ ನಿಯಮಗಳು ಅನ್ವಯವಾಗುತ್ತವೆ. ಉಳಿತಾಯ ಖಾತೆ ಇರಬೇಕು, ಜಂಟಿ ಖಾತೆ ಒಪ್ಪಿಕೊಳ್ಳುವುದಿಲ್ಲ ಎಂಬುದು ಮುಖ್ಯ. ಇದು ಕುಟುಂಬದ ಯಜಮಾನಿಯ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ನೀವು ಯಜಮಾನಿಯಾಗಿದ್ದರೆ ತಕ್ಷಣ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ. ಇದು ನಿಮಗೆ ಸಹಾಯವಾಗುತ್ತದೆ. ಇನ್ನು ಬಾಕಿ ಹಣದ ಬಿಡುಗಡೆ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಣ. ಮೇ ತಿಂಗಳ ನಂತರದ ಹಣ ಶೀಘ್ರವೇ ಬರಲಿದೆ. ಅರ್ಹರು ತಾಳ್ಮೆಯಿಂದ ಕಾಯುವುದು ಮುಖ್ಯ. ತಾಂತ್ರಿಕ ತೊಂದರೆ ಇದ್ದರೆ ತಕ್ಷಣ ಇಲಾಖೆಗೆ ಹೋಗಿ ಪರಿಹರಿಸಿಕೊಳ್ಳಿ. ಇದು ನಿಮ್ಮ ಹಕ್ಕು. ಸರ್ಕಾರ ಭರವಸೆ ನೀಡಿದೆ ಎಂಬುದನ್ನು ಮರೆಯಬೇಡಿ. ಈಗ ಇನ್ನಷ್ಟು ವಿವರವಾಗಿ ಯೋಜನೆಯ ಪ್ರಯೋಜನಗಳ ಬಗ್ಗೆ ಮಾತನಾಡೋಣ. ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ನೇರ ಹಣ ಸಹಾಯ ನೀಡುತ್ತದೆ. ಇದರಿಂದಾಗಿ ಕುಟುಂಬದ ಖರ್ಚು, ಮಕ್ಕಳ ಶಿಕ್ಷಣ, ಆರೋಗ್ಯ ಎಲ್ಲವೂ ಸುಧಾರಿಸುತ್ತದೆ. ಆದರೆ ಈಗಿನ ಫಿಲ್ಟರೇಷನ್ ನಂತರ ಯೋಜನೆ ಇನ್ನಷ್ಟು ಬಲವಾಗುತ್ತದೆ. ನಕಲಿ ಫಲಾನುಭವಿಗಳು ಹೊರಗುಳಿದರೆ ನಿಜವಾದ ಅರ್ಹ ಮಹಿಳೆಯರಿಗೆ ಹೆಚ್ಚು ಲಾಭ. ಇದು ಸರ್ಕಾರದ ಉದ್ದೇಶವೂ ಆಗಿದೆ. ಎಸ್ಐಆರ್ ಪ್ರಕ್ರಿಯೆಯು ಎಲ್ಲಾ ಮತದಾರರ ಹೆಸರುಗಳನ್ನು ಪರಿಶೀಲಿಸುತ್ತದೆ. ಇದರಿಂದಾಗಿ ಯಾವುದೇ ತಪ್ಪುಗಳು ಸರಿಪಡಿಸಲ್ಪಡುತ್ತವೆ. ನೀವು ಮತದಾರರ ಪಟ್ಟಿಯಲ್ಲಿ ಇದ್ದೀರಾ? ನಿಮ್ಮ ಹೆಸರು ಸರಿಯಾಗಿದೆ? ಈ ಪ್ರಶ್ನೆಗಳು ನಿಮ್ಮನ್ನು ಚಿಂತಿಸುವಂತೆ ಮಾಡುತ್ತಿವೆಯೇ? ಇದು ಸಹಜ. ಆದರೆ ಚಿಂತೆ ಮಾಡಬೇಡಿ. ಎಲ್ಲಾ ವಿವರಗಳು ಈ ವಿಡಿಯೋದಲ್ಲಿ ಇವೆ. ಸ್ನೇಹಿತರೆ, ಈ ಯೋಜನೆಯು ರಾಜ್ಯದ ಆರ್ಥಿಕತೆಗೂ ಸಹಾಯ ಮಾಡುತ್ತಿದೆ. ಲಕ್ಷಾಂತರ ಮಂದಿ ಹಣ ಪಡೆಯುವುದರಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗುತ್ತದೆ. ಆದರೆ ದುರ್ಬಳಕೆಯನ್ನು ತಡೆಯುವುದು ಅತ್ಯಂತ ಮುಖ್ಯ. ಸರ್ಕಾರ ಈಗ ಅದನ್ನು ಮಾಡುತ್ತಿದೆ. ಮತದಾರರ ಚೀಟಿ ಕಡ್ಡಾಯವು ಇನ್ನಷ್ಟು ಪಾರದರ್ಶಕತೆ ತರುತ್ತದೆ. ಜಂಟಿ ಖಾತೆಗಳನ್ನು ತಡೆಯುವುದು ಕುಟುಂಬದ ಯಜಮಾನಿಯ ನೇರ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಇದು ಒಳ್ಳೆಯ ವ್ಯವಸ್ಥೆಯಲ್ಲವೇ? ಇನ್ನು ಹಣ ಬಿಡುಗಡೆಯ ವಿಷಯದಲ್ಲಿ ಆರ್ಥಿಕ ಇಲಾಖೆಯ ಮನವಿಯು ಶೀಘ್ರವೇ ಫಲ ನೀಡುತ್ತದೆ ಎಂದು ಭರವಸೆಯಿದೆ. ಅರ್ಹರು ತಮ್ಮ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ತಾಂತ್ರಿಕ ತೊಂದರೆ ಇದ್ದರೆ ತಡ ಮಾಡದೆ ಇಲಾಖೆಗೆ ಹೋಗಿ. ಇದು ನಿಮ್ಮ ಜವಾಬ್ದಾರಿ. ಈಗ ಇನ್ನಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯೋಣ. ಗೃಹಲಕ್ಷ್ಮಿ ಯೋಜನೆಯು ಮಹಿಳಾ ಸಬಲೀಕರಣಕ್ಕೆ ದೊಡ್ಡ ಕೊಡುಗೆ. ಆದರೆ ಇದನ್ನು ಸರಿಯಾಗಿ ಅನುಷ್ಠಾನಗೊಳಿಸುವುದು ಸರ್ಕಾರದ ಜವಾಬ್ದಾರಿ. ಎಸ್ಐಆರ್ ಮತ್ತು ಹೊಸ ನಿಯಮಗಳು ಇದಕ್ಕೆ ಸಹಾಯ ಮಾಡುತ್ತವೆ. ನಕಲಿ ಫಲಾನುಭವಿಗಳು ತೆಗೆದುಹಾಕಲ್ಪಟ್ಟರೆ ಯೋಜನೆಯ ಗುಣಮಟ್ಟ ಹೆಚ್ಚಾಗುತ್ತದೆ. ರಾಜ್ಯದ ಎಲ್ಲಾ ಕುಟುಂಬಗಳು ಇದರ ಲಾಭ ಪಡೆಯುತ್ತವೆ. ನೀವು ಈಗ ಏನು ಮಾಡಬೇಕು ಎಂದು ತಿಳಿಯುತ್ತಿದ್ದೀರಾ? ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ. ಮತದಾರರ ಚೀಟಿ ಇದೆಯೇ ಎಂದು ನೋಡಿ. ಇಲ್ಲದಿದ್ದರೆ ತಕ್ಷಣ ಅಪ್ಡೇಟ್ ಮಾಡಿಸಿ. ಇದು ನಿಮ್ಮ ಭವಿಷ್ಯಕ್ಕೆ ಸಹಾಯವಾಗುತ್ತದೆ. ಈ ಸುದ್ದಿಯು ನಿಮ್ಮ ಸ್ನೇಹಿತರಿಗೂ ಮುಖ್ಯವಾಗಿದೆ. ಆದ್ದರಿಂದ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಈ ಯೋಜನೆಯ ಬಗ್ಗೆ ಇನ್ನಷ್ಟು ತಿಳಿಯುವುದು ಅಗತ್ಯ. ಸರ್ಕಾರದ ಈ ನಡೆಯು ದೀರ್ಘಕಾಲದ ಯೋಜನೆಗೆ ಫಲ ನೀಡುತ್ತದೆ. ಫಲಾನುಭವಿಗಳ ಸಂಖ್ಯೆ ಈಗ 1,20,00,000ಕ್ಕೂ ಹೆಚ್ಚಿದೆ. ಹಣ ವಿತರಣೆಯು 71,000 ಕೋಟಿ ರೂಪಾಯಿ ಮೀರಿದೆ. ಇದು ದೊಡ್ಡ ಸಾಧನೆ. ಆದರೆ ಫಿಲ್ಟರೇಷನ್ ನಂತರ ಇದು ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ. ನೀವು ಈ ಬದಲಾವಣೆಗಳನ್ನು ಸ್ವಾಗತಿಸುತ್ತೀರಾ ಅಥವಾ ಆತಂಕವಿದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಎಲ್ಲಾ ಮಾಹಿತಿ ಪಡೆಯಿರಿ. ಕನ್ನಡ ಮಾಹಿತಿ ಮನೆ ಚಾನೆಲ್ನಲ್ಲಿ ಇಂತಹ ಮುಖ್ಯ ಸುದ್ದಿಗಳು ನಿರಂತರವಾಗಿ ಬರುತ್ತವೆ. ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚು ವಿವರಗಳು. ಯೋಜನೆಯ ಮರುನವೀಕರಣವು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ. ಮತದಾರರ ಚೀಟಿ ಮತ್ತು ಉಳಿತಾಯ ಖಾತೆಯು ಮುಖ್ಯ ಆಧಾರ. ಜಂಟಿ ಖಾತೆಗಳ ತಡೆಯು ಕುಟುಂಬದಲ್ಲಿ ಒಂದು ವ್ಯಕ್ತಿಯ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಇದು ದುರ್ಬಳಕೆಯನ್ನು ತಡೆಯುತ್ತದೆ. ಸರ್ಕಾರಿ ಸಿಬ್ಬಂದಿಯು ಎಸ್ಐಆರ್ ಕೆಲಸದಲ್ಲಿ ತೊಡಗಿದ್ದಾರೆ. ಇದು ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಫಲಿತಾಂಶ ಉತ್ತಮವಾಗುತ್ತದೆ. ಅರ್ಹರು ಭರವಸೆಯಿಂದಿರಿ. ತಾಂತ್ರಿಕ ತೊಂದರೆಗಳನ್ನು ಬಗೆಹರಿಸಲು ಅವಕಾಶವಿದೆ. ಈ ಎಲ್ಲಾ ಮಾಹಿತಿಯು ನಿಮಗೆ ಸಹಾಯವಾಗುತ್ತದೆ ಎಂದು ನಂಬುತ್ತೇನೆ. ನಿಮ್ಮ ಕುಟುಂಬದ ಜೊತೆ ಚರ್ಚಿಸಿ, ದಾಖಲೆಗಳನ್ನು ಸಿದ್ಧಪಡಿಸಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಕನ್ನಡ ಮಾಹಿತಿ ಮನೆ ಚಾನಲ್ ನಿಮ್ಮ ಜೊತೆಗಿದೆ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳನ್ನು ಕಾಯುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.